ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇದು ನೋಡಿ ಭೂಮಿನಲ್ಲಿ ಅಂತ, ಭೂಮಿನಲ್ಲಿ ಕಿರುನಲ್ಲಿ ಅಂತ ಕರೀತಾರೆ. ಇದನ್ನು ನಾವು ಒಬ್ಬರು ಪಂಡಿತರಿದ್ದರು ನಮ್ಮೂರಲ್ಲಿ. ಅವರು ಜಾಂಡೀಸಿಗೆ ಔಷಧಿ ಕೊಡೋದಲ್ಲಿ ತುಂಬ ನಿಪುಣರು ಅಂದರೆ ಎಂಥ ಸಿವಿಯರ್ ಜಾಂಡೀಸ್ ಇದ್ರೂ ಅವ್ರ ಹತ್ರ ಬಂದುಬಿಟ್ಟು 3 ದಿನ 8 ದಿನ ಔಷಧಿಯನ್ನು ತೊಗೊಂಡ್ರೆ ಔಷಧಿ ಅವರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗಿ ಅವ್ರ ಜೀವ ಕೂಡ ಉಳಿತಿತ್ತು. ಎಂಥ ಸೀರಿಯಸ್ ಮ್ಯಾಟ್ರ್ ಇದ್ರು ಅವ್ರ ಹತ್ರ ಮಿನಿಸ್ಟ್ರು ಮಕ್ಕಳು, ಅವ್ರ ಸಂಬಂಧಪಟ್ಟರು ಎಲ್ಲರಿಗೂ ಬರ್ತಾಯಿದ್ರು. ಅವ್ರಿಗೆ ನಮ್ಮೂರಲ್ಲಿ ತುಂಬ ಗೌರವದಿಂದನೇ ನೋಡ್ತಾಯಿದ್ರು. ಅವ್ರ ಹೆಸ್ರು ಜೊತೆಗೆ ಜಾಂಡೀಸ್ಗೆ ಔಷಧಿ ಕೊಡೋರು ಅಂತಲೇ ಸೇರ್ಕೊಂಡ್ಬಿಟ್ಟಿತ್ತು. ಅವ್ರ ಮನೆಯಲ್ಲಿ ಎಲ್ಲ ಪಾಟಲ್ಲೂ ಈ ಗಿಡ, ಪುನರ್ನವ ಗಿಡ, ಮತ್ತು ಮುಟ್ಟಿದ್ರೆ ಮುನಿ ಸೊಪ್ಪು, ಬೇರೆ ಔಷಧಿಗಳ ಗಿಡಗಳನ್ನೇ ಹಾಕ್ಕೊಂಡಿದ್ರು. ಅವರೆಷ್ಟು ಚೆನ್ನಾಗಿ ಆ ಕಷಾಯನ ತಯಾರು ಮಾಡ್ತಿದ್ರು ಅಂದರೆ ಕುಡ್ತಾಯಿದ್ರು ಕೈಯಲ್ಲಿ. ಮಿಕ್ಸಿಯಲ್ಲೂ ಹಾಕಿ ರುಬ್ತಾ ಇರಲಿಲ್ಲ, ಕುಟ್ತಾಯಿದ್ರು. ಕುಟ್ಟಿ ಜಜ್ಜಿ ರಸ ತೆಗ್ದು ಒಂದು ಒಬ್ಬರಿಗೆ ಒಂದೊಂದು ಉದ್ದ ಲೋಟದಿಂದ 1 ಲೋಟ ಅಲ್ಲೇ ಕುಡಿಬೇಕು. ಅವ್ರ ಕಣ್ಮುಂದೆನೇ ಕುಡಿಸಿ ಕಳಿಸ್ತಾಯಿದ್ರು. ಕಾಮಾಲೆ ರೋಗ ಅಥವಾ ಜಾಂಡೀಸು 3 ದಿನದ ಔಷಧಿ, 8 ದಿನದ ಔಷಧಿ ಹಾಕಿ ತೊಗೊಂಡ್ರೆ ಅವ್ರ ಹೊಟ್ಟೆ ಎಲ್ಲ ಕರಳೆಲ್ಲ ಶುದ್ಧಿಯಾಗಿ, ಲಿವರೆಲ್ಲ ಶುದ್ಧಿಯಾಗಿ, ಕಣ್ಣೆಲ್ಲ ಹಳದಿ ಆಗಿರೋದನ್ನು ಕ್ಲೀನಾಗಿ ನಿಚ್ಚಳ ವೈಟ್ ಆಗ್ತಾಯಿತ್ತು. ಮತ್ತು ಅವರಿಗೆ ಒಳ್ಳೆ ಶಕ್ತಿನೂ ಬರ್ತಿತ್ತು. ಅವ್ರು ಇಂಥ ಪಥ್ಯ ಹೇಳ್ತಿದ್ರು ಅಂದರೆ ಏನೂ ಊಟ ಮಾಡಬಾರ್ದು, ಬರೀ ಮೊಸರನ್ನ, ಮಜ್ಜಿಗೆ ಅನ್ನ, ಉಪ್ಪು ಇಲ್ಲ, ಏನೂ ಇಲ್ಲ, ಅದನ್ನೇ ತಿನ್ನಬೇಕು. 3 ಹೊತ್ತು ತಿನ್ನಬೇಕು. ಮತ್ತು ಅವ್ರು ಹೇಳ್ದಂಗೆ ಕೇಳಬೇಕು. ಅದು ಅವ್ರದ್ದು ಕಟ್ಟುನಿಟ್ಟಾಗಿತ್ತು. ಈ ರೀತಿ ಪಥ್ಯ ಹೇಳೋದ್ರಿಂದ ಬೇಗ ಚೇತರಿಸ್ಕೊತಾಯಿದ್ರು. ಔಷಧಿ ತೊಗೊಳ್ಳುವಾಗ ಸಂಕಟ ಆಗ್ತಿತ್ತು. ಅದೇ ತೊಗೊಂಡಾದ್ಮೇಲೆ ಒಳ್ಳೆಯ ಆರೋಗ್ಯ ಅವರಿಗೆ ಬರ್ತಾಯಿತ್ತು. ಅದ್ರ ಜೊತೆಗೆ ಹರಳೆಣ್ಣೆ ಕುಡಿಯೋಕ್ಕೆ ಹೇಳ್ತಾಯಿದ್ರು. ಹರಳೆಣ್ಣೆ ಕುಡಿಲೇಬೇಕು ಕಂಪಲ್ಸರಿ. ಅದೇನಕ್ಕೆ ಹೇಳ್ತಿದ್ರು ಗೊತ್ತಿಲ್ಲ, ಹೇಳ್ತಿದ್ರು. ಈ ಗಿಡಗಳೆಲ್ಲ ಅವ್ರ ಮನೆಯಲ್ಲೇ ಬೆಳೀತಾಯಿತ್ತು. ಅವ್ರ ಮನೆ ಪಾಟ್ಗಳಲ್ಲಿ ನೋಡಿದ್ವಿ ನಾವು. ನೋಡಿ ಎಷ್ಟು ಉಪಯೋಗ. ಇವುಗಳನ್ನೇ ಅವ್ರು ಕಿತ್ತಿ ತೊಗೊಂಬಂದು ತೊಳೆದು ಜಜ್ಜಿ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕಿ ಔಷಧಿಯನ್ನು ಕೊಡ್ತಾಯಿದ್ರು. ಅಲ್ಲಿ ತಾನಾದರೂ ಕುಡಿಬೋದು, ಹೆಂಗಾದರೂ ಕುಡಿಬೋದು, ಒಟ್ಟಿನಲ್ಲಿ ಕುಡಿಬೇಕಿತ್ತು. ನೋಡಿ, ಇದು ಸರ್ವೇ ಸಾಮಾನ್ಯ ಗಿಡ ಅಂತೂ ಅಲ್ಲ. ನಮ್ಮ ದೇಹದೊಳಗಿರುವಂಥ ಎಲ್ಲ ಪಿತ್ತ, ವಾತ, ಕಫ ಎಲ್ಲದಕ್ಕೂ ಕಂಟ್ರೋಲಾಗಿ ಕೆಲಸ ಮಾಡುತ್ತೆ. ಈವನ್ ಕಿಡ್ನಿ ಸ್ಟೋನನ್ನು ಹೊಡೆಯೋದಕ್ಕೂ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ನೋಡಿ, ನಮ್ಮ ಪಾಟ್ ಈ ರೀತಿ ಕೆಲಸ ಮಾಡೋವಂಥ ಗಿಡಗಳೆಲ್ಲ ಬೆಳೆಸ್ಕೊಂಡ್ರೆ ಒಳ್ಳೆಯದು. ಮಳೆಗಾಲದಲ್ಲಿ ಬರುತ್ತೆ.